ಸ್ಟೂಡೆಂಟ್ಸ್ ಎಲ್ಲರಿಗೂ SLP ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು STFDA ಇತರೆ ಪರೀಕ್ಷೆಗಳಿಗೆ ಆಲ್ರೆಡಿ ಒಂದು ಸ್ಟಡಿಯನ್ನು ಪ್ರಾರಂಭ ಮಾಡಿದ್ದೀರಿ. ನೀವು ಸರ್ಕಾರಿ ನೌಕರಿ ತೊಗೊಳೋದ್ರೊಂದಿಗೆ ನಿಮ್ಮ ಕುಟುಂಬಗಳಿಗೆ ನೀವು ಆಧಾರ ಸ್ತಂಭ ಆಗಬೇಕು ಅಂತ ನನ್ನ ಆಶಯ. ಈ ನಾನೇನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಿಮಗೆ ಈ ವಿಡಿಯೋಗಳೇನಾದರೂ ಇಷ್ಟ ಆದರೆ ನೀವು ಇತರೆ ನಿಮ್ಮ ಸ್ನೇಹಿತರಿಗೂ ಒಂದು ಅನುಕೂಲ ಆಗೋದಿದ್ರೆ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಾಧ್ಯವಾದರೆ ಕಮೆಂಟ್ ಹಾಕಿ. ನಿಮ್ಗೇನಾದ್ರು ಯಾವ ಥರ ವಿಚಾರ ಬಗ್ಗೆ ತಿಳಿಬೇಕು ಅಂತಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ. ಆಮೇಲೆ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಲ್ರೆಡಿ ಇವತ್ತು ನಾನು ತಗೊಂಡಿರೋ ಟಾಪಿಕ್ಕು ಇತಿಹಾಸದಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಅನ್ನೋ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸೋದಕ್ಕೆ ಬರ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇರೋದು ಭಾರತದ ಒಂದು ಭೂಪಟವನ್ನ ನೀವು ನೋಡ್ತಾ ಇದ್ದೀರಿ. ಈ ಭೂಪಟದ ವಿಚಾರ ಏನಂತಂದ್ರೆ, ಭಾರತವು ಪ್ರಪಂಚದಲ್ಲಿ 7ನೇ ದೊಡ್ಡ ರಾಷ್ಟ್ರ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿರಬಹುದು ಅಂತ ಭಾವಿಸಿದ್ದೀನಿ. ಯಾಕೆ ದೊಡ್ಡ ರಾಷ್ಟ್ರ, 7ನೇ ರಾಷ್ಟ್ರವಾಗಿ ಯಾಕೆ ದೊಡ್ಡ ರಾಷ್ಟ್ರ ಅಂತಂದ್ರೆ, ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಹಾಗೆಯೇ ಇನ್ನು 6 ರಾಷ್ಟ್ರಗಳು ಯಾವುವು ಅಂತಂದ್ರೆ ನೆಕ್ಸ್ಟ್ ನಾನು ಅದನ್ನ ತೋರಿಸ್ತೀನಿ. ಹಾಗಿದ್ರೆ ಭಾರತವು ಉತ್ತರ ದಕ್ಷಿಣವಾಗಿ ಎಷ್ಟು ವಿಸ್ತೀರ್ಣ ಹೊಂದಿದೆ ಅಂತಂದ್ರೆ 3,214 ಕಿಲೋಮೀಟರ್ ವಿಸ್ತೀರ್ಣವನ್ನ ಭಾರತವು ಹೊಂದಿದೆ. ಹಾಗಿದ್ರೆ ಪೂರ್ವ ಪಶ್ಚಿಮವಾಗಿ ಎಷ್ಟಿದೆ ಅಂತಂದ್ರೆ, ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ ಅಷ್ಟು ಭಾರತವು ವಿಸ್ತೀರ್ಣವನ್ನ ಹೊಂದಿದೆ. ಇದು ನಿಮ್ಗೆ ತಿಳ್ಕೊಂಡಿರ್ಬೇಕು. ಯಾಕಂತಂದ್ರೆ ಭಾರತ ಇತಿಹಾಸ ಸೃಷ್ಟಿಯಾಗದೆ ಅದರ ವಿಸ್ತೀರ್ಣದ ಆಧಾರದ ಮೇಲೆ, ಹಾಗೆಯೇ ಹೇಗಿದೆ ಇದರ ಭೌಗೋಳಿಕ ಲಕ್ಷಣಗಳು ಅನ್ನೋದು ನೀವು ತಿಳ್ಕೊಂಡಾಗ ಮಾತ್ರ ಅದರ ಇತಿಹಾಸ ಪರಿಚಯ ಆಗುತ್ತೆ. ಇದು ಬಹಳಷ್ಟು ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿದರೆ, ಮುಂದೆನೂ ಕೇಳಬಹುದು ಅನ್ನೋದು ನಮಗೊಂದು ಡೌಟ್ ಇರುವಂತದ್ದು. ಹಾಗಿದ್ರೆ ಭಾರತವು ಪ್ರಪಂಚದಲ್ಲಿ 7ನೇ ದೊಡ್ಡ ರಾಷ್ಟ್ರ ಅಂತ ಗೊತ್ತಾಯ್ತು. ಭಾರತವು ಚತುರ್ಭುಜ ಆಕೃತಿಯಲ್ಲಿ ಇರೋದ್ರಿಂದ ಪ್ರಾಚೀನ ವಿಜ್ಞಾನಿಗಳು ಚತುಸಂಸ್ಥಾನ ಸಂಸ್ಥಿತಂ ಅಂತ ಭಾರತವನ್ನ ಕರೆದಿದ್ದಾರೆ. ಇದು ನಿಮ್ಗೆ ತಿಳಿದಿರ್ಬೇಕು. ಹಾಗಿದ್ರೆ ಭಾರತ ಗಡಿ ರೇಖೆಯನ್ನ ಎಷ್ಟು ಹೊಂದಿದೆ ಅಂತ ಬೇಕಲ್ಲ. ಇವಾಗ ಭೂಗಡಿ ಭಾರತದ ಎಷ್ಟಿದೆ ಅಂತಂದ್ರೆ, ಭಾರತವು 15,200 ಕಿಲೋಮೀಟರ್ ಉದ್ದದ ಗಡಿ ರೇಖೆಯನ್ನ ಹೊಂದಿದೆ. ನೀವು ನೋಡ್ತಾ ಇರೋದೆಲ್ಲ ಗಡಿ ರೇಖೆ, ಓಕೆನಾ? ನೀವು ಈ ಕಡೆ ನೋಡ್ತೀರಿ ಪಾಕಿಸ್ತಾನ ಇಲ್ಲಿದೆ, ಅಫ್ಘಾನಿಸ್ತಾನ, ಹಾಗೆಯೇ ಈ ಕಡೆ ಟಿಬೇಟ್, ಚೀನಾ, ನೇಪಾಳ, ಭೂತಾನ್, ಆಯ್ತಾ? ಇದೆಲ್ಲ ಭೂ ಗಡಿ ರೇಖೆಗಳನ್ನ ಭಾರತ ಹೊಂದಿರೋದು 15,200 ಕಿಲೋಮೀಟರ್ ಉದ್ದದ ಗಡಿ ರೇಖೆಯನ್ನ ಹೊಂದಿದೆ. ಹಾಗೆಯೇ ಕರಾವಳಿ ಅಂತ ನೀವೇನ್ ನೋಡ್ತೀರಿ, ಇದು ಈ ಕರಾವಳಿ ಎಲ್ಲ ಇದೆಯಲ್ಲ, ಈ ಕರಾವಳಿ ಭಾಗವು ಒಟ್ಟು 7,516.5 ಕಿಲೋಮೀಟರ್ ತೀರ ಪ್ರದೇಶವನ್ನ ನಮ್ಮ ಭಾರತ ಹೊಂದಿದೆ. ತೀರ ಪ್ರದೇಶ ಎಷ್ಟು ಅಂತಂದ್ರೆ 7,516.5 ಕಿಲೋಮೀಟರ್ ತೀರ ಪ್ರದೇಶವನ್ನ ಭಾರತ ಹೊಂದಿದೆ ಅಂತ ನಿಮ್ಗೆ ಗೊತ್ತಾಗಬೇಕು. ಹಾಗಿದ್ರೆ ಭಾರತ ಇನ್ನ ಏನು ವಿಶೇಷ ಹೊಂದಿದೆ ಅಂತಂದ್ರೆ, ವಿದ್ಯಾರ್ಥಿಗಳೇ, ಭಾರತವು 8°.4' ಉತ್ತರದಿಂದ 37°6' ಉತ್ತರ ಅಕ್ಷಾಂಶದವರೆಗೆ ವಿಸ್ತರಣೆ ಆಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಭಾರತವು 8°.4' ಉತ್ತರದಿಂದ 37°.6' ಉತ್ತರ ಅಕ್ಷಾಂಶದವರೆಗೆ ವಿಸ್ತರಣೆ. ಹಾಗಿದ್ರೆ ಭಾರತವು ನಿಮ್ಗೆ ಈಗಾಗಲೇ ಗೊತ್ತಾಯ್ತು, ಉತ್ತರ ಗೋಳದಲ್ಲಿ ಭಾರತ ಇದೆ ಅಂತ ನಿಮ್ಗೆ ಗೊತ್ತಾಯ್ತು. ಹಾಗಿದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಭಾರತವು ಸುಮಾರು 29°2' ಅಕ್ಷಾಂಶ ವಿಸ್ತರಣೆಯನ್ನ ಹೊಂದಿದೆ. ಇದನ್ನು ಕೇಳ್ತಾನೆ, ಎಷ್ಟು? ಸುಮಾರು 29°2' ಅಕ್ಷಾಂಶ ವಿಸ್ತರಣೆ, ಆಯ್ತಾ? ಉತ್ತರದಿಂದ ಉತ್ತರ ಅಕ್ಷಾಂಶದವರೆಗೆ ಇದು
ಓಕೆ, ಇದನ್ನ ನೋಟ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದರ ನಂತರದಲ್ಲಿ ನಿಮ್ಗೆ ಹೇಳೋದಿದ್ರೆ 7ನೇ ದೊಡ್ಡ ರಾಷ್ಟ್ರ ಆಗಿರುವಂತಹ ಭಾರತ. ಇನ್ನು ಉಳಿದ 6 ರಾಷ್ಟ್ರಗಳು ಯಾವ್ದು ದೊಡ್ಡದು ಅಂತಂದ್ರೆ ರಷ್ಯಾ, ಇದರ ವಿಸ್ತೀರ್ಣ ಬಂದು 17 ದಶಲಕ್ಷ ಚದುರ ಕಿಲೋಮೀಟರ್, ಕೆನಡಾ 10 ದಶಲಕ್ಷ ಚದುರ ಕಿಲೋಮೀಟರ್, ಅಮೆರಿಕ 9.8 ದಶಲಕ್ಷ ಚದುರ ಕಿಲೋಮೀಟರ್, ಚೀನಾ 9.6 ದಶಲಕ್ಷ ಚದುರ ಕಿಲೋಮೀಟರ್, ಬ್ರೆಜಿಲ್ 8.5 ದಶಲಕ್ಷ ಚದುರ ಕಿಲೋಮೀಟರ್, ಆಸ್ಟ್ರೇಲಿಯಾ 7.7 ದಶಲಕ್ಷ ಚದುರ ಕಿಲೋಮೀಟರ್, ಭಾರತ 32,87,263 ಚದುರ ಕಿಲೋಮೀಟರ್. ಇದನ್ನ ಹೇಗೆ ನಾವು ಸ್ಟೋರ್ ಮಾಡ್ಕೊಳ್ಳೋದು ನಮ್ಮ ಮೈಂಡ್ ಅಲ್ಲಿ ಅಂತಂದ್ರೆ ಇದಕ್ಕೊಂದು ಸೂತ್ರ RKACBAP ಅಂತ. RK ಅಂದ್ರೆ ರಷ್ಯಾ, K ಅಂದ್ರೆ ಕೆನಡಾ, A ಅಂದ್ರೆ ಅಮೆರಿಕಾ, C ಅಂದ್ರೆ ಚೀನಾ, B ಅಂದ್ರೆ ಬ್ರೆಜಿಲ್, A ಅಂದ್ರೆ ಆಸ್ಟ್ರೇಲಿಯಾ, B ಅಂದ್ರೆ ಭಾರತ. RKACBAB ಈ ತರ ಒಂದು ಸೂತ್ರವನ್ನ ನಾನು ರಚನೆ ಮಾಡಿರುವಂತದ್ದು. ಇದು ನೀವು ಈಸಿಯಾಗಿ ಕೇಳುವಂತದ್ದು. ಇದನ್ನ ಯಾವ್ದ್ರಲ್ಲಿ ಕೇಳ್ಬೋದು ಅಂತಂದ್ರೆ ಹೊಂದಿಸಿ ಬರೆಯಿರಿ ಅನ್ನೋದ್ರಲ್ಲಿ ಕೇಳಿ, ಅದರ ವಿಸ್ತೀರ್ಣ ಕೊಟ್ಟು ಈ ಕಡೆ ಯಾವ ರಾಷ್ಟ್ರಗಳು ಅಂತ ಕೊಡ್ಬೋದು. ಅದಕ್ಕಾಗಿ ನಿಮಗೆ ಯಾವ ರಾಷ್ಟ್ರ ಎಷ್ಟು ಚದರ ವಿಸ್ತೀರ್ಣವನ್ನು ಹೊಂದಿದೆ ಅಂತ ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗಿರ್ಬೇಕು. ಓಕೆನಾ? ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.